ನಮಸ್ಕಾರ. ಕಾಂಗ್ರೆಸ್ ಘೋಷಿಸಿದ ಗ್ಯಾರಂಟಿ ರಾಜ್ಯದಲ್ಲಿ ಬಿಜೆಪಿಯನ್ನ ಪಕ್ಕಕ್ಕಿಟ್ಟು ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ಏರುವಂತೆ ಮಾಡಿದೆ. ಇದೇ ಗ್ಯಾರಂಟಿಗಳನ್ನ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ಸೇತರ ಪಕ್ಷಗಳು ಬಿಜೆಪಿ ವಿರುದ್ಧ ಅಸ್ತ್ರವನ್ನಾಗಿ ಬಳಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂತಂದ್ರೆ ಈ ಗ್ಯಾರಂಟಿ ಅನ್ನೋದು ಎಷ್ಟು ಸದ್ದು ಮಾಡ್ತಾ ಇದೆ ಅಂತಂದ್ರೆ ಸ್ವತಃ ಖುದ್ದು ಇವತ್ತು ಮೋದಿಯವರ ಬಾಯಲ್ಲೂ ಕೂಡ ಈ ಗ್ಯಾರಂಟಿ ಅನ್ನುವಂತಹ ಪದ ಪ್ರಸ್ತಾಪವಾಗಿದೆ. ಯಾವ ರೀತಿ ಅಂತಂದ್ರೆ ಈ ಕಾಂಗ್ರೆಸ್ನವರದು ಭ್ರಷ್ಟಾಚಾರ ಮತ್ತು ಹಗರಣಗಳ ಗ್ಯಾರಂಟಿ ಇದೆ, ಆದ್ರೆ ನಮ್ದು ಕೂಡ ಒಂದು ಗ್ಯಾರಂಟಿ ಇದೆ, ಅದನ್ನ ಘೋಷಣೆ ಮಾಡ್ತೀವಿ. ಅದು ಯಾವ ಗ್ಯಾರಂಟಿ ಅಂತಂದ್ರೆ ಈ ಭ್ರಷ್ಟಾಚಾರ ಮತ್ತು ಹಗರಣಗಳಿದಾವಲ್ಲ ಅದನ್ನ ಹುಡುಕಿ ತನಿಖೆ ಮಾಡುವಂತದ್ದು ನಮ್ದು ಕೂಡ ಗ್ಯಾರಂಟಿ ಇದೆ, ಅದನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಧಾನಿ ಮೋದಿ ಅವರು ಇವತ್ತು ಕಾರ್ಯಕರ್ತರ ಸಭೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಇದೇ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಮಂಕ್ ಬರ್ತಿದ್ರು. ಬಿಜೆಪಿ ಕಾರ್ಯಕರ್ತರು ಅವರಿಗೆ ಹುರಿದುಂಬುವಂತಹ ಕೆಲಸ ಮಾಡಿದ್ರ ಮೋದಿ ಅವರು ಕೂಡ ಎಲ್ಲೋ ಒಂದು ಕಡೆ ಎದ್ದು ಕಾಣಿಸ್ತಾ ಇದೆ.